ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆ 10 ನಿಮಿಷದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳಿ. ಅದು 2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇದೆ ಅದನ್ನು ಆ್ಯಡ್ ಮಾಡಿ. ನಾನಿಲ್ಲಿ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಪಿಸ್ತಾ ಬಾದಾಮ್ ಎಲ್ಲ ಹಾಕೋಬೋದು. ಹಾಕಿ ಅದು 1 ಸೆಕೆಂಡ್ ಫ್ರೈ ಆಗಲಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 2 ಲೋಟ ರವೆ ಹಾಕ್ಕೊಳ್ಳಿ, ಮೀಡಿಯಮ್ ರವೆ. ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತಂದರೆ ನೀವು ಎಷ್ಟು ಬೇಕೋ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷ ಚೆನ್ನಾಗಿ ಬಿಸಿ ಮುಟ್ಟಿದ್ರೆ ಕೈ ಬಿಸಿ ಆಗೋ ಥರ ಬಿಸಿ ಆಗಲಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ರವೆದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನೆಕ್ಸ್ಟು 2 ಕಪ್ ರವೆಗೆ 1 ಕಾಯಿ ಕೊಬ್ಬರಿ, ಜಾಸ್ತಿ ದಿನ ಸ್ಟೋರ್ ಮಾಡಬೇಕಂದ್ರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಇಲ್ಲ ಅವತ್ತೇ ಮುಗಿಸ್ಕೋತೀವಿ, ಒನ್ ಡೇ ಅಲ್ಲೆಲ್ಲ ಮುಗಿಸ್ತೀವಿ ಅಂದರೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡಿ. ಮೀಡಿಯಮ್ ಉರಿಲೇ ಫ್ರೈ ಮಾಡಿ. ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಮತ್ತು ಅದು ಕಾಯ್ದು ಸ್ಮೆಲ್ ಬರುತ್ತೆ ನಿಮಗೆ ನೀಟಾಗಿ. ಆವಾಗ 2 ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟ್ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ಅಂದರೆ ಇನ್ನೊಂದು ಅರ್ಧ ಲೋಟ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. 10 ಅಥವಾ 15 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತದೆ ರವೆ ಉಂಡೆ. ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಗೊತ್ತಾಗುತ್ತೆ, ಅದು ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಕಾಯ್ದು ಹಾರಿರಬೇಕು. ಬಿಸಿ ಹಾಲು ಹಾಕಿದ್ರೆ ಎಲ್ಲ ಗಂಟಾಗಿ ಮುದ್ದೆ ಥರ ಆಗಿ ಹಾಳಾಗಿಬಿಡುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಬೇಕಂತಂದರೆ ನೀವು ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ಮತ್ತು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಫ್ಲೇವರ್ಗೋಸ್ಕರ. ಈಗ ಸ್ಟವ್ ಆಫ್ ಮಾಡಿ ಅದನ್ನ ಸ್ವಲ್ಪ ಕೂಲಾಗಕ್ಕೆ ಬಿಡಿ. ಸ್ವಲ್ಪ ಕೂಲ್ ಆದಮೇಲೆ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇರುವಾಗ ಉಂಡೆ ಕಟ್ಕೊಳ್ಳಿ. ನಾನಿವಾಗ ಇಲ್ಲಿ ಉಂಡೆ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಂತೂ ಈಗ ನನ್ನ ಮಗಳಿಗೆ ಒಂದು ಕೊಟ್ಟೆ ಟೇಸ್ಟ್ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗುತ್ತೆ. ಎಲ್ಲಿ ಹೊರಗಡೆದೆಲ್ಲ ಕೊಡೋದಕ್ಕಿಂತ ಮನೆಯಲ್ಲೇ ನಾವೇ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ನಿಮ್ಗೆ 10 ನಿಮಿಷದಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು, ದೇವ್ರ ಪೂಜೆ ನೈವೇದ್ಯಕ್ಕೆ ಏನೋ ಮಕ್ಕಳು ಕೇಳಿದ್ರು, ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ನಿಮಗೆ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಬೆಟರಾಗಿ ಕೊಡ್ತೀನಿ ಫ್ರೆಂಡ್ಸ್. Thank you, friend.